ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಪೊನ್ನಂಬಲಮೇಡು ಬೆಟ್ಟದಲ್ಲಿ 6 ಗಂಟೆ 44 ನಿಮಿಷಕ್ಕೆ ಮಕರ ಜ್ಯೋತಿ ದರ್ಶನ ಆಗಲಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದರ್ಶನವನ್ನ ನೀಡಲಿದ್ದು ಪವಿತ್ರ ಜ್ಯೋತಿ ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ಬಳಿಕ ದೇಗುಲದ ಪ್ರಾಂಗಣದಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಭಕ್ತರು ಹರ್ಷೋದ್ಗಾರ ಮೊಳಗಿಸಿದ್ದಾರೆ. 3 ಬಾರಿ ಭಕ್ತರಿಗೆ ಮಕರ ಜ್ಯೋತಿ ದರ್ಶನವಾಗಿದ್ದು ಅಯ್ಯಪ್ಪನ ಜ್ಯೋತಿ ರೂಪ ಕಂಡು ಭಕ್ತರು ಪುನೀತರಾಗಿದ್ದಾರೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಸೂರ್ಯಪಥ ಬದಲಾಯಿಸುವ ಈ ಘಳಿಗೆಯಲ್ಲಿ ದೇಗುಲದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ. ಆದರೆ ಈ ವರ್ಷ ಗವಿ ಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸುವ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದ ಸಾವಿರಾರು ಭಕ್ತರಿಗೆ ನಿರಾಸೆಯಾಗಿದೆ. ಮೋಡ ಕವಿದ ವಾತಾವರಣ ಇದ್ದಿದ್ರಿಂದಾಗಿ ಸೂರ್ಯನ ಕಿರಣ ಅಗೋಚರವಾಗಿ ಸ್ಪರ್ಶಿಸಿದೆ. ಇದರಿಂದ ಸೂರ್ಯನ ರಶ್ಮಿಯೊಂದಿಗೆ ಸ್ವಾಮಿ ದರ್ಶನ ಮಾಡುವುದನ್ನು ನೋಡಲು ಬೆಳಗ್ಗೆಯಿಂದ ದೇವಾಲಯದ ಆವರಣದಲ್ಲಿ ಕಾದು ಕುಳಿತಿದ್ದ ಭಕ್ತರಿಗೆ ನಿರಾಸೆ ಆಯಿತು. ಇನ್ನು ಈ ಕುರಿತು ಮಾತನಾಡಿದ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ಸೋಮಸುಂದರ ದೀಕ್ಷಿತ್, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗತ್ತೆ, ಯಾವುದೇ ಅನಾಹುತ ಆಗಲ್ಲ, ಜಲದ ಸಂಕಟ ಅಲ್ಲಲ್ಲಿ ನಡೆಯಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ, ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ, ನಾವು ಸ್ವಲ್ಪ ತೊಳಲಾಟದಲ್ಲಿದ್ದೀವಿ. ಆ ನಮ್ಮ ತೊಳಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಲಿ ನಾಳೆ ಯುಗಾದಿಯಿಂದ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯಲ್ಲಿ ವರ್ಷದ ಭವಿಷ್ಯ ಹೇಗಿರುತ್ತೆ? ಭವಿಷ್ಯ ಯಾಕೆಂದರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಕೋಟ್ ಮಾಡ್ತೀವಿ. ಯಾಕೆಂದರೆ ನನಗೆ ಕಾಣಿಸ್ತಿಲ್ವಲ್ಲ, ಎಲ್ಲರಿಗೂ ಯಾರಿಗೂ ಕಾಣಿಸ್ದಿದ್ದ ವಿಷಯ. ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ. ಮಧ್ಯಾಹ್ನ 2 ಗಂಟೆವರೆಗೂ ಬೆಳಕಿತ್ತು, ಬಿಸಿಲಿತ್ತು, ಈಗಿಲ್ಲ. ಅದು ಪ್ರಕೃತಿಯ ವಿಕೋಪ. ಪ್ರಕೃತಿಯನ್ನು ನಾವು ದೂಷಿಸೋಕ್ಕಾಗಲ್ಲ, ಯಾಕಂದರೆ ಸೂರ್ಯಚಂದ್ರರಿಗೆ ಪ್ರಕೃತಿಯಲ್ಲಿರೋದು. ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ. ಏನಪ್ಪ ಅಂದರೆ ಏನಿದೆ ಕಾರಣ, ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ. ಯಾಕೆಂದರೆ ಪುಷ್ಪವೃಷ್ಟಿ ಆಗ್ತಾ ಇದೆ, ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳ್ತೀನಿ. ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ನಗರದ ಹೊಸಹಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ನೂರಾರು ಜಾನುವಾರುಗಳ ಮೆರವಣಿಗೆ ಮಾಡಿ ಬಸವನ ದೇಗುಲದ ಮುಂದೆ ಜಾನುವಾರುಗಳನ್ನು ಹಿಡಿದು ಕಿಚ್ಚು ಹಾಯಿಸುವ ಮೂಲಕ ಹಬ್ಬ ಆಚರಣೆ ಮಾಡಲಾಯಿತು. ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ರೆಸ್ಟ್ ಮೂಡ್ನಲ್ಲಿದ್ದಾರೆ. ದರ್ಶನ್ ಜೊತೆ ಇರೋ ಫೋಟೋವನ್ನ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿಯೇ ಸಂಕ್ರಾಂತಿ ಹಬ್ಬವನ್ನ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಆಚರಿಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಧುರೈ ಜಿಲ್ಲೆಯ ಅವನಿಯಪುರಂನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ಚಾಲನೆ ಸಿಕ್ಕಿದೆ. ಅಖಾಡದಲ್ಲಿ 1100 ಹೋರಿಗಳು ಮತ್ತು 900 ಮಂದಿ ಪೈಲ್ವಾನರು ಭಾಗವಹಿಸಲಿದ್ದಾರೆ. ಬುಲ್ಸ್ ರೇಸ್ನಲ್ಲಿ ಪಾಲ್ಗೊಂಡಿದ್ದ ಹೋರಿಗಳಿಗೆ ಆಕರ್ಷಕ ಬಹುಮಾನಗಳನ್ನು ಸಹ ನೀಡಲಾಗುತ್ತೆ. ಅಖಾಡದಲ್ಲಿ ಗೆದ್ದ ಹೋರಿಗೆ 11 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ ಹಾಗೂ ಹೋರಿ ಮಾಲೀಕನಿಗೆ 8 ಲಕ್ಷ ರೂಪಾಯಿ ಮೌಲ್ಯದ ಕಾರು ಸೇರಿದಂತೆ ಹಲವು ಪ್ರಮುಖ ಬಹುಮಾನಗಳನ್ನು ನೀಡಲಾಗುತ್ತೆ. ಈಗ ಸಚಿವೆ ಹೆಬ್ಬಾಳ್ಕರ್ ಕಾರ್ ಆಕ್ಸಿಡೆಂಟ್ ಪ್ರಕರಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿದೆ. ಕಿತ್ತೂರಿನ ಅಂಬಡಗಟ್ಟಿ ಬಳಿ ಅಡ್ಡಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಕಾರು ಮರಕ್ಕೆ ಡಿಕ್ಕಿಯಾಗಿದೆ. ಕಾರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಪ್ರಯಾಣ ಮಾಡ್ತಾ ಇದ್ರು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಪಘಾತ ಆಗಿದೆ. ಇಬ್ಬರನ್ನೂ ಕೂಡಲೇ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು.
ಚಿಕಿತ್ಸೆ ನೀಡುತ್ತಾ ಇರುವ ವೈದ್ಯರು ಚನ್ನರಾಜ್ ಹಟ್ಟಿಹೊಳಿ ಅವರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನು ಹಾಗೂ ಕುತ್ತಿಗೆಗೆ ಗಾಯಗಳಾಗಿದ್ದು 12 ದಿನ ಚಿಕಿತ್ಸೆ ನೀಡಲು ನಿರ್ಧರಿಸಿದ್ದಾರೆ. ಬಳಿಕ 1 ತಿಂಗಳು ವಿಶ್ರಾಂತಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಅಪಘಾತದ ಸುದ್ದಿ ತಿಳಿತಾ ಇದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪತಿ ರವೀಂದ್ರ ಹೆಬ್ಬಾಳ್ಕರ್ ಆಸ್ಪತ್ರೆಗೆ ದೌಡಾಯಿಸಿ ಪತ್ನಿಯ ಆರೋಗ್ಯ ವಿಚಾರಿಸಿದ್ರು. ಬೆಂಡಿಗೆ ಪಟ್ಟಿತ್ತಲ್ರಿ ಸ್ವಲ್ಪ ಮಾತಾಡೋದು ಅಳಕದಂಗೆ ಆಕೈತಿ. ಅದಕ್ಕೆ ಯಾರು ಮಾತಾಡ್ಸ್ಬೇಕು ಕಳಿಸ್ಬೇಡ ಅನ್ನಕತ್ತು ಅಷ್ಟೇ ಮಾತಾಡಿ. ಮತ್ತು ನಾವು ತ್ರಾಸ ಕೊಡೋದು ಚಲೋ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಬಂಧಪಟ್ಟಂತೆ ಜ್ಯೋತಿಷಿಯೊಬ್ಬರು ಮೊದಲೇ ಭವಿಷ್ಯ ನೋಡ್ತಿದ್ರಂತೆ. ಡಿಸ್ಚಾರ್ಜ್ ಬಳಿಕ ಮಾತನಾಡಿದ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಸಂಕ್ರಾಂತಿ ಹಿಂದೆ ಮುಂದೆ ಎಚ್ಚರಿಕೆ ವಹಿಸೋದಕ್ಕೆ ಜ್ಯೋತಿಷಿಯೊಬ್ಬರು ಸೂಚನೆಯನ್ನ ಕೊಟ್ಟಿದ್ರು. ಆದರೆ ನಾವು ಎಚ್ಚರಿಕೆ ವಹಿಸದಿದ್ದಕ್ಕೆ ಅಪಘಾತವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ತಡವಾಗಿ ನಾವು ಹೊರಟಿದ್ರಿಂದ ಬೆಂಗಾವಲು ವಾಹನಕ್ಕೆ ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು. ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಕರಿ ದಾಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನ್ಯಾಗೂ ಅಂತಾರು. ಹಿರಿಯರು ಹೇಳಿದ್ರು, ನಮಗೆ ಬೇಕಾದವರು ಹೇಳಿದರು, ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು. ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ಈಗ ನಮ್ಮಿಂದನೇ ಜರುಗಿದೆ. ಅದು ಆಗಬಾರ್ದಾಗಿತ್ತು, ಈ ಘಟನೆ ಒಂದು ಆಗಬಾರ್ದಾಗಿತ್ತು. ಅಪಘಾತ ನಡೆದ ತಕ್ಷಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ವೇಳೆ ಸುದ್ದಿ ತಿಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆಸ್ಪತ್ರೆ ಬಳಿ ಜಮಾಯಿಸಿದ್ರು. ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ತಮ್ಮ ನೋವಿನ ಮಧ್ಯೆಯೂ ನನಗೇನೂ ಆಗಿಲ್ಲ, ಭಯ ಬೇಡ ಅಂತ ಹೇಳಿದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯದ ಬಗ್ಗೆ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಬೆನ್ನಿನ L1, L4 ಮೂಳೆಗಳು ಫ್ರಾಕ್ಚರ್ ಆಗಿದೆ. ನರರೋಗ ತಜ್ಞರಿಂದ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಮುಂದುವರೆದಿದೆ ಅಂತ ತಿಳಿಸಿದ್ರು. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ನಮ್ಮಲ್ಲಿ L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4, C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚನ್ನರಾಜ್ ಹಟ್ಟಿವರೆಗೂ ಸಿಟಿ ಸ್ಕ್ಯಾನ್ ಮಾಡಿದ್ವಿ. ಅವ್ರ ಮೆದುಳಿಗೆ ಬಾವು ಬಂದಿದೆ. ಅಂಥ ಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಬೆನ್ನೊಳಗೆ ಎಲ್ಗಳು ಕಾಂಪ್ರೆಷನ್ ಆಗಿದೆ. ಮೇಡಮ್ಗೆ 1 ಮಂತ್ ರೆಸ್ಟ್ ಕೊಡ್ಬೇಕಾಗ್ತೈತಿ. ಇಲ್ಲ ಆಪ್ರೇಷನ್ ಅದೇನು ಬೇಕಾಗಿಲ್ಲ. ಮೇಡಮ್ 1 ಮಂತ್ ರೆಸ್ಟ್ ತೊಗೋಬೇಕಾಗ್ತೈತಿ. ಚನ್ನರಾಜ್ ಅವರು ಒಂದು 8 ಡೇಸ್ ರೆಸ್ಟ್ ತೊಗೋಬೇಕಾಗ್ತೈತಿ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಇನ್ನು ಗೃಹ ಸಚಿವ ಪರಮೇಶ್ವರ್ ಈ ಘಟನೆ ಕುರಿತಂತೆ ಮಾತನಾಡಿದ್ರು. ಬೆಳಗಿನ ಜಾವ ಅಪಘಾತ ಆಗಿದೆ, ಲಾರಿ ತಪ್ಪಿಸಲು ಹೋಗಿ ಅಪಘಾತ ನಡೆದಿದೆ. ಅವರ ತಮ್ಮನ ಜೊತೆ ಮಾತಾಡಿ ಆರೋಗ್ಯ ವಿಚಾರಿಸಿದ್ದೇನೆ ಅಂತ ತಿಳಿಸಿದ್ರು. ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಅವ್ರ ತಮ್ಮನಿಗೆ ಮಾತಾಡಿದೆ. ಎಸ್ಕಾರ್ಟ್ ಜೊತೆಗಿದ್ರೂ ಅಪಘಾತ ಸಂಭವಿಸಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೆಸರಿಗಷ್ಟೇ ಸಚಿವರ ಜೊತೆ ಎಸ್ಕಾರ್ಟ್ ವಾಹನವಿತ್ತ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಚಿವರ ಕಾರಿನ ಮುಂದೆ ಎಸ್ಕಾರ್ಟ್ ವಾಹನ ಇರಬೇಕಾಗಿತ್ತು, ಆದರೆ ಸಚಿವರ ಕಾರಿನ ಮುಂದೆ ಕ್ಯಾಂಟರ್ ಲಾರಿ ಇತ್ತು ಅಂತ ಎಸ್ಪಿ ಭೀಮಾಶಂಕರ್ ಗುಳೇದ್ ಹೇಳಿದ್ದಾರೆ. ಸಚಿವೆ ಕಾರು ಮತ್ತು ಎಸ್ಕಾರ್ಟ್ ನಡುವೆ ಕ್ಯಾಂಟರ್ ಲಾರಿಯನ್ನ ಬೆಂಗಾವಲು ಪಡೆ ಬಿಟ್ಟಿದ್ದೇಕೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾರು ಚಾಲಕನ ಜಿ ಶಿವಪ್ರಸಾದ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೆಬ್ಬಾಳ್ಕರ್ ಅಂಗರಕ್ಷಕ ಈರಪ್ಪ ಹೊಣಶಿಕಟ್ಟಿ ದೂರಿನ ಆಧಾರದಲ್ಲಿ ಕಿತ್ತೂರು ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. 281, 125A, 125B ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಭಾರೀ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಅದು ಕೃತ್ಯ ಖಂಡಿಸಿ ಇವತ್ತು ಘಟನಾ ಸ್ಥಳದಲ್ಲಿ ಬಿಜೆಪಿಯವರು ಸಂಕ್ರಾಂತಿ ಹಬ್ಬ ಆಚರಣೆ ನಡೆಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್, ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಸ್ಥಳಕ್ಕೆ ಆಗಮಿಸಿ ಗೋಪೂಜೆ ನೆರವೇರಿಸಿ ಸಂಕ್ರಾಂತಿ ಆಚರಿಸಿದರು. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ
ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದು ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ. ಅಷ್ಟು ಮಾತ್ರ ಸತ್ಯ. ಇವರ ಪಾಪದ ಕೂಡ ತುಂಬಿದೆ. ಇವರು ಎಲ್ಲಾರನ್ನೂ ಈ ತರಹದ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 10:30-11 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ನಾಯಕರುಗಳು ಬಂದು ಕರುಣಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ನೀನು ಹಸುಗಳನ್ನ ತಗೊಳ್ಳೇಬೇಕು ನಮ್ಮ ಹತ್ರ ಅಂತೇಳಿ. ಇದಕ್ಕೆ ಸಪೋರ್ಟ್ ಆಗಿ ಪೊಲೀಸ್ ಅವ್ರು ಬಂದು ನಿಂತ್ಕೋತಾರೆ, ಇಲ್ಲಿ ನೀನು ಹಸುಗಳು ಯಾಕೆ ಇಸ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೋಮಾತೆ ಅಂತ ಹೇಳಿದ್ರೆ ನಮ್ಮ ತಾಯಿಯ ಸಮಾನ. ಯಾಕೆ ಅಂತ ಹೇಳಿದ್ರೆ ಒಂದು ಸತಿ ಯಾರನ್ನ ಒಂದು ಮಗುಗೆ ತಾಯಿ ತೀರ್ಕೊಂಡ್ರೆ ಆ ಮಗುಗೆ ಕೊಡೋವಂಥದ್ದು ನಾವು ಕೊಡೋದು ಹಸುವಿನ ಹಾಲು ಅಂತ ಹೇಳಿದ್ರೆ, ಹಸು ಅಂತ ಹೇಳಿದ್ರೆ ನಮಗೆ ತಾಯಿ ಸಮಾನ. ನಾವು ಹಿಂದೂಗಳಿದ್ದೀವಿ, ನಾವು ಹಸುಗಳು 1,1000 ಹಸುಗಳನ್ನ ಕೊಡಿಸ್ತೀವಿ. ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು. ಇವಾಗ ಆಗಿರುವಂಥದ್ದಕ್ಕೆ ನಮಗೆ ಏನಕ್ಕೆ ಆಗಿದೆ, ಯಾರು ಈ ಕೃತ್ಯನ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು ತಕ್ಷಣ. ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ, ಓಲೈಕೆ ಮಾಡೋದು ನೋಡಿ. ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡು, ತನಿಖೆ ಮಾಡ್ತೀರಿ, ಸೂಕ್ತ ಕ್ರಮ ತೆಗೆದುಕೊಳ್ತೀರಿ. ಬೇರೆ ಏನಾಗಿದ್ರೆ ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಳಿ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಜೋರಾಗಿವೆ. ಈ ಘಟನೆ ಖಂಡಿಸಿ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟಿಸಿದೆ. ಗೋ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಗುಂಡಿ ಸರ್ಕಲ್ ಬಳಿ ಹಸು ತಂದು ಪೂಜೆ ಮಾಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದ್ದರು. ಹಸುಗಳಿಗೆ ಪೂಜೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಅಕ್ಕಿ ಬೆಲ್ಲ ಕೊಟ್ಟಿದ್ದಾರೆ. ಆ ಬಳಿಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮೈಸೂರಲ್ಲಿ ಬಿಜೆಪಿ ನೇತೃತ್ವದ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಇನ್ನು ಮೈಸೂರಿನ ಶಾರದಾದೇವಿ ನಗರದಲ್ಲಿರುವ ಮನೆಗೆ ನುಗ್ಗಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸರು ಕೂಡಲೇ ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಕಾಂಗ್ರೆಸ್ನಲ್ಲಿ ಬೆಳಗಾವಿ ರಾಜಕಾರಣ ವಿಚಾರ ತಾರಕಕ್ಕೇರಿದೆ. ಡಿಕೆಶಿ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಸಿಡಿದೆದ್ದಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರಂತೆ. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಮತ್ತೆ ಮೂಗು ತೂರಿಸ್ತಾ ಇದ್ದಾರೆ. ನಾನು ಬೆಳಗಾವಿ ಉಸ್ತುವಾರಿ ಸಚಿವನಾಗಿದ್ದೇನೆ, ನನ್ನ ಗಮನಕ್ಕೂ ಬರದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಾ ಇದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ದುರುಪಯೋಗ ನಡೆದಿದೆ ಅನ್ನೋ ಆರೋಪ ಬಂದಿದೆ. ಇದು ಬಿಜೆಪಿಗರಿಗೆ ಆಹಾರವಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ನಿನ್ನೆ ಸುರ್ಜೇವಾಲಾ ನೇತೃತ್ವದ ಸಭೆಗೆ ಗೈರಾಗಿದ್ದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ಸಿಎಲ್ಪಿ ಸಭೆಗೆ ಹಾಜರಾಗಿದ್ದೆ, ಆದರೆ ಬೆಳಗಿನ ಸಭೆಗೆ ಹಾಜರಾಗಲು ಆಗಲಿಲ್ಲ. ತುಮಕೂರಿನಲ್ಲಿ ಬಹಳ ದಿನದ ಹಿಂದೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ತಪ್ಪಿಸಿಕೊಳ್ಳಲು ಆಗಲ್ಲ ಅಂತ ಹೇಳಿದರು. ಈಗಿನ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ತುಮಕೂರಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯದ ಕಾರ್ಯಕ್ರಮ ಭಾಳ ಹಿಂದೆನೇ ಆಯೋಜನೆ ಮಾಡಿದರು. ಜಿಲ್ಲಾ ಸಚಿವನಾಗಿ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ತಿಳಿಸ್ಬಿಟ್ಟೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಂಜೆ CLP ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ, ರಾಜಣ್ಣವರು ಭಾಗವಹಿಸಿದ್ರು. ಅದರಲ್ಲೇನು ನಮ್ಮನ್ನು ಐಸೋಲೇಟ್ ಮಾಡಿ ಅವ್ರು ಬರಲಿಲ್ಲ ಅಂತ ಹೇಳುವಂಥ ಅಗತ್ಯ. ಕಾಂಗ್ರೆಸ್ ಭವನದ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ವಾಗ್ವಾದ ವಿಚಾರವಾಗಿ ಮಾತನಾಡಿದ ಪರಂ, ಕಾಂಗ್ರೆಸ್ ಭವನಗಳು ಇಲ್ಲದ ಕಡೆ ಭವನ ಕಟ್ಟುವಂತೆ ಸೂಚನೆ ಬಂದಿತ್ತು. ನಾನು ಕೆಪಿಸಿಸಿ ಅಧ್ಯಕ್ಷ ಇದ್ದಾಗ ಹೇಳಿದ್ದೆ. ಕಚೇರಿಗೆ ಯಾರು ಹಣ ಕೊಟ್ರು ಅಂತ ಪ್ರಶ್ನೆ ಬಂದಾಗ ನಾನು ಕೊಟ್ಟಿದ್ದೇನೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದರು. ಕಾಂಗ್ರೆಸ್ ಭವನಗಳನ್ನು ಜಿಲ್ಲಾ ಸಚಿವರುಗಳು ಯಾವ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಯಾವ ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಅಲ್ಲಿ ಕಚೇರಿಯನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸೂಚನೆ ಬಂದಿದೆ. ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ, ಯಾಕೆಂದರೆ ನಾನು ಪ್ರತಿ ಸಾರಿ ಬೆಳಗಾಮಿಗೆ ಹೋದಾಗ ಅಲ್ಲಿಯ ಕಚೇರಿ ವ್ಯವಸ್ಥೆಯನ್ನು ನೋಡಿ ನಾನು
ಭಾಳ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದೀರಿ, ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಅವರು ಸರ್ಕಾರದ ಜಾಗ ಕೊಟ್ಟರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಕಟ್ತೇವೆ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಬಂತು. ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು. ಅದಕ್ಕೆ ಹಣನೂ ಕಟ್ಟಿದ್ವಿ. ನಾನೇ ಅಧ್ಯಕ್ಷನಾಗಿ 45 ಲಕ್ಷ ರೂಪಾಯಿ. ಇನ್ನು ಶಾಸಕರಿಗೆ ಅನುದಾನ ನೀಡುವ ವಿಚಾರದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಯಿತು ಅಂತ ಹೇಳಿದಂತಹ ಪರಂ, ಸಿಎಂ ಎಲ್ಲಾ ಶಾಸಕರಿಗೆ 10 ಕೋಟಿ ಅನುದಾನ ಕೊಡ್ತೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ವಿಪಕ್ಷದವರಿಗೂ ಅನುದಾನ ಕೊಡೋದಾಗಿ ಸಿಎಂ ಹೇಳಿದ್ದಾರೆ. ಸಮಗ್ರ ಅಭಿವೃದ್ಧಿಗೆ ಅನುದಾನ ಮುಖ್ಯ ಅಂತ ಹೇಳಿದರು. ಪ್ರಯಾಗ್ರಾಜ್ನಲ್ಲಿ ಶತಮಾನದ ಮಹಾಕುಂಭ ಮೇಳ ನಡೀತಾ ಇದೆ. ಧಾರ್ಮಿಕ ನೆಲದಲ್ಲಿ ನಾಗಸಾಧುಗಳ ಸಮಾಗಮವಾಗಿದ್ದು 2ನೇ ದಿನವಾದ ಇವತ್ತು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಹರ ಹರ ಮಹಾದೇವ ಜಯಕಾರ ಮೇಳೈಸಿದ್ದು ಸುಮಾರು 15 ಲಕ್ಷ ವಿದೇಶಿ ಭಕ್ತರು ಈ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಮಕರ ಸಂಕ್ರಾಂತಿ ಹಿನ್ನೆಲೆ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಹುಂಜಗಳ ಫೈಟ್ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸಾವಿರಾರು ಜನರು ಈ ಸ್ಪರ್ಧೆ ನೋಡಲು ಆಗಮಿಸಿದ್ದು ಜಿದ್ದಿಗೆ ಬಿದ್ದಂತೆ ಹುಂಜಗಳ ರಣರೋಚಕ ಕಾಳಗ ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ಪಶ್ಚಿಮ ಬಂಗಾಳದ ವಿದ್ಯಾಸಾಗರ ಕಾಲೋನಿಯಲ್ಲಿ ಕಟ್ಟಡವೊಂದು ಕುಸಿತವಾಗಿದ್ದು ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹಳೆಯ ಕಟ್ಟಡವಾದ ಹಿನ್ನೆಲೆಯಲ್ಲಿ ಕುಸಿತವಾಗಿದ್ದು ಸದ್ಯ ಕಟ್ಟಡದಲ್ಲಿದ್ದ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಇವತ್ತಿನಿಂದಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಚಾರ ಆರಂಭಿಸಿದ್ದಾರೆ. ರಿಥಿಲಾದಲ್ಲಿರುವ ಸ್ಥಳೀಯ ಜನರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ನೆಲಬಾಂಬ್ ಸ್ಫೋಟಗೊಂಡು 6 ಯೋಧರಿಗೆ ಗಾಯವಾದಂತಹ ಘಟನೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ನಡೆದಿದೆ. ನೌಶೇರಾ ಸೆಕ್ಟರ್ನಲ್ಲಿ ಯೋಧರೊಬ್ಬರು ಅಚಾನಕ್ ಆಗಿ ನೆಲಬಾಂಬ್ ಮೇಲೆ ಹೆಜ್ಜೆ ಇಟ್ಟ ಹಿನ್ನೆಲೆಯಲ್ಲಿ ಈ ಬಾಂಬ್ ಸ್ಫೋಟಗೊಂಡಿದೆ. ಜಪಾನ್ನಲ್ಲಿ 6.8 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಸಮುದ್ರ ತಟದಲ್ಲಿರುವ ಜನರಿಗೆ ಬೇರೆ ಕಡೆ ಸ್ಥಳಾಂತರ ಆಗುವಂತೆ ಜಪಾನ್ ಹವಾಮಾನ ಸಂಸ್ಥೆ ಮುನ್ಸೂಚನೆ ಕೊಟ್ಟಿದೆ. ಇಸ್ರೇಲ್ ನಿರಂತರ ದಾಳಿಗೆ ಗಾಜಾ ಅಕ್ಷರಶಃ ನಲುಗಿ ಹೋಗಿದೆ. ಗಾಜಾದಲ್ಲಿರುವ ಇಂಡೋನೇಷ್ಯಾ ಆಸ್ಪತ್ರೆಯಲ್ಲಿ IV ದ್ರವಣ ಬಳಸಿ ಊಟ ತಯಾರಿಸಲಾಗ್ತಾ ಇದೆ. ಇಸ್ರೇಲ್ ದಾಳಿಯಿಂದಾಗಿ ಮನೆಗಳನ್ನ ಕಳ್ಕೊಂಡವರು ಆಸ್ಪತ್ರೆಯಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಸದ್ಯ ಈಗ ಊಟಕ್ಕೂ ಪರದಾಡ್ತಾ ಇರುವಂತಹ ಜನರು IV ದ್ರಾವಣ ಬಳಸಿ ಅಡುಗೆ ಮಾಡಿ ತಿನ್ನುವ ಶೋಚನೀಯ ಪರಿಸ್ಥಿತಿ ಎದುರಾಗಿದೆ. ಫ್ರಾನ್ಸ್ನ ಮಯೋಟಿಯಲ್ಲಿ ಚಂಡಮಾರುತ ಅಪ್ಪಳಿಸಿದ್ದು ಬಿರುಗಾಳಿ ಸಮೇತ ಭಾರೀ ಮಳೆ ಆಗ್ತಾ ಇದೆ. ಗಂಟೆಗೆ 260 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಮೆರಿಕದ ಪಶ್ಚಿಮ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಎದ್ದಿರುವಂತಹ ಕಾಡ್ಗಿಚ್ಚು ನಿಯಂತ್ರಿಸುವುದಕ್ಕೆ ಅಧಿಕಾರಿಗಳು ಹರಸಾಹಸವನ್ನು ಪಡೆದಿದ್ದಾರೆ. ಸದ್ಯ ನಾಳೆಯೂ ಕೂಡ ನಗರದ ಹಲವು ಕಡೆ ಬಿಸಿ ಗಾಳಿ ಬೀಸುವ ಮುನ್ಸೂಚನೆ ಇರೋದ್ರಿಂದ ಆದಷ್ಟು ಬೇಗ ಬೇರೆಡೆಗೆ ಸ್ಥಳಾಂತರವಾಗುವಂತೆ ಸ್ಥಳೀಯ ಆಡಳಿತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. Don't worry about that, dude.